ಇದೆಯೋ ರೆಡಿ ಸರ್. ಬೆಂಗಳೂರಿನಲ್ಲಿ ಈ ಕೋಮು ಗಲಭೆ ಆಗಕ್ಕೆ ಕಾರಣನೇ ಇಲ್ಲ. ಯಾವ ಕಮ್ಯುನಲ್ ವೈರಸ್ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ? ಮೊನ್ನೆದು ಇದು ದುರಾದೃಷ್ಟ. ಮೊನ್ನೆ ಕೂಡ ಇಡೀ ಬೆಂಗಳೂರು ಹತ್ತಿ ಉರಿಯಿತು ಅನ್ನುವುದು ನಿಜ ಅಲ್ಲ. ಶುಕ್ರವಾರ ದಿವಸ ಸದ್ದಾಂ ಹುಸೇನ್ ನೆವ ಇಟ್ಕೊಂಡು ರಾಜಕಾರಣಿಗಳು ಅದರಲ್ಲಿ ಭಾಗವಹಿಸಿದ್ರು. ಎಲ್ಲ ಮುಗಿದ ನಂತರ ವಾಪಸ್ ಹೋಗಬೇಕಾದರೆ ಮುಸಲ್ಮಾನ್ ಕಿಡಿಗೇಡಿಗಳು ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡಿದರು. ಎಲ್ಲಿ ಅದು ಗಲಾಟೆ ಆಗಿತ್ತು? ಭಾರತೀ ನಗರದ ಬೇರೂಪುರದಲ್ಲಿ ಒಂದು ಬೀದಿಯಲ್ಲಿ ಮಾತ್ರ ಒಂದು ಓಣಿಯಲ್ಲಿ ಒಂದು ಚಿಕ್ಕ ಜಗಳ ನಡೆದಿದೆ. 2 ವಾರ್ಡ್ಗಳ 10 ರಸ್ತೆಯಲ್ಲಿ ಈ ಒಂದು ಗಲಾಟೆ ಪ್ರಾರಂಭ ಆಯಿತು. ಆದರೆ ಪೊಲೀಸು ಫೇಲ್ ಆದ್ರಲ್ಲಿ ಪೊಲೀಸ್ ಶುಡ್ ಹ್ಯಾವ್ ಪ್ರಿವೆಂಟೆಡ್ ದಿ ಪ್ರೊಸೆಷನ್ ಫ್ರಮ್ ವೇರ್ ಇಟ್ ಒರಿಜಿನೇಟೆಡ್. ಸುಮ್ಮನೆ ಇವರು ಅವರ ಪೊಲೀಸ್ ಎಲ್ಲ ಏನಿಲ್ಲ, ಈ ತರ ಪ್ರೊಸೆಷನ್ ಬರ್ತಾ ಇದ್ರೆ ಏನು ವಾಕಿ ಪ್ರೊಸೆಷನ್ ಅಲ್ಲೇ ಸ್ಟಾಪ್ ಮಾಡಬಾರ್ದು. ಪೊಲೀಸರು ಅದನ್ನು ನಿಯಂತ್ರಣ ಮಾಡಲಿಕ್ಕೇನೂ ಅವಕಾಶ ಇಲ್ಲ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರ ಪೊಸಿಷನ್ ಈ ಕಡೆ ಹೋಗ್ಬೇಕಾಯ್ತು, ಕ್ವೀನ್ಸ್ ರೋಡ್ ಮೇಲೆ ಬಿಡ್ಬೇಕು. ಇವ್ರು ಏನು ಈ ಕಡೆ ಬಿಟ್ರು, ಯಾ ಕಡೆ ಕೋಲ್ಸ್ ಪಾರ್ಕಿಂದ ಡೌನ್ ಬಿಟ್ರು. ಆ ಡೌನ್ ನಲ್ಲಿ ದೇವಸ್ಥಾನ ಇದೆ, ಅವ್ರದ್ದು ಫ್ಲಾಗ್ ಎಲ್ಲ ಇತ್ತು. ಹುಡುಗರು ಕೇಳ್ಬೇಕು, ಅವ್ರು ಏನೋ ಹೊಡೆದಿದ್ದಾರೆ. ಎಲ್ಲೋ ಫಂಕ್ಷನ್ ಆದ್ರೆ 2-3 ಕಡೆ ಒಂದು ಬ್ಯಾನರ್ಸ್ ಹಾಕ್ತಾರೆ, ಅದು ಸಹಜ. ಆದ್ರೆ ಪ್ರತಿಯೊಂದು ಬೀದಿನಲ್ಲಿ ಇಷ್ಟಿಷ್ಟು ದೊಡ್ಡ ಬ್ಯಾನರ್, ಇಷ್ಟಿಷ್ಟು ದೊಡ್ಡ ಫ್ಲಾಗ್ಗಳು ಹಾಕೊಂಡು ಒಂಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರು. ಆ ಪ್ರೊಸೆಷನ್ ಹೋಗ್ತಾ ಇದ್ದಾಗ ಏನು ಅವರು ಸದ್ದಾಂ ಹುಸೇನ್ ಎಫಿಜಿನ ಒಂದು ಬೆಂಕಿ ಇಟ್ಟರು. ಅವಾಗಿಂದ ಒಂದು ಬ್ಯಾನರು ಇದಾಯ್ತು, ಬೆಂಕಿ. ಆ ಬ್ಯಾನರ್ ಬೆಂಕಿ ಹಚ್ಚಿದ ತಕ್ಷಣ ಈ ಕೆಲವರಿಗೆ ವಿರಾಟ್ ಹಿಂದೂ ಸಮಾವೇಶದಲ್ಲಿ ಯಾರು ಯುವಕರು ಇದ್ರು ಅವರಿಗೆ ಕೋಪ ಬಂತು. ಸೊ ಅಲ್ಲಿಂದ ಅವ್ರಿಗೆ ಮಾತುಕತೆ ಆಗಿ ಗಲಾಟೆ ಶುರು ಆಯಿತು. ನನಗೆ ನೋವು ಆಗೋದೇನಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ ಇವರಿಗೆ ಪೊಲೀಸ್ ಅವ್ರಿಗೆ ಒಂದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಅವ್ರು ನಿಲ್ಲಿಸಲಿಕ್ಕೂ ಸಾಧ್ಯ ಇಲ್ಲ. ನಿಲ್ಲಿಸಿದ್ರೆ ದಟ್ ಇಟ್ಸ್ ವಿಲ್ ಬಿಕಮ್ ಎನ್ ಇಶ್ಯೂ ಅಂಡ್ ದಟ್ ಕ್ಯಾನ್ ಬಿ ಲೀಡ್ ಟು ಅನದರ್ ಸಿಚುವೇಶನ್. ಸೊ ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಏನು ಅವಶ್ಯಕತೆ ಬೇಕೋ ಅಷ್ಟು ಪೊಲೀಸ್ ಪಿಕೆಟ್ ಇದೆಲ್ಲ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನಡೆದ ಘಟನೆ ಅವರು ಈ ಹೋಗೋ ಗುಂಪು ಈ ಒಂದು ಮಿಸ್ಚಿಫಸ್ ಇನ್ಸಿಡೆಂಟ್ ಮಾಡಿದ್ದಾರೆ ಅಂತ ಸಿಚುವೇಶನ್ ಮೇಲೆ ಪ್ರಾಬ್ಲಮ್ ಹ್ಯಾಸ್ ಅಕರ್ಡ್. ಅಲ್ಲಿ ಬಿಕಾಸ್ ಪೊಲೀಸ್ ವಾಸ್ ಆಲ್ರೆಡಿ ಪ್ರೆಸೆಂಟ್, ಅವರು ಟೈಮ್ಲಿ ಆಕ್ಷನ್ ತಗೊಂಡಿದ್ದ ಕಾರಣಕ್ಕೆ ಅದನ್ನು ಕೂಡಲೇ ನಿಲ್ಲಿಸಲಿಕ್ಕೂ ಆಯಿತು. ವಿರಾಟ್ ಹಿಂದೂ ಸಮಾವೇಶ ಅಂತ ಇವರು ಮಾಡಬೇಕಂತ ಹೇಳಿ ಒಬ್ಬ ಲಾಟ್ರಿ ಕಿಂಗ್ ಬೆಂಗಳೂರಿನಲ್ಲಿ ಒಬ್ಬ ಬಿಜೆಪಿ ಶಾಸಕ, ಅವನು ಬೀದಿಗೆ ಭಗವಾ ಜೆಂಡಾಗಳು ಹಾಕಿ. And even police tried to intervene and get it postponed or change the venue. But the organizers said, we have already made all the arrangements, we will not be able to change it. Otherwise, there will be a situation where ಮೊದಲನೇ ದಿವಸ ಇವರು ಹೋಗುವ ಮೆರವಣಿಗೆ ನಿಲ್ಲಿಸಿದ್ರೆ ಎಂಥ ಸಿಚುವೇಶನ್ ಉದ್ಭವನ ಆಗುತ್ತಾ ಇತ್ತು. 3ನೇ ದಿವಸ ಸಹ ಇವ್ರದ್ದು ಏನಾದರೂ ಫಂಕ್ಷನ್ ನಿಲ್ಲಿಸಲಿಕ್ಕೆ ಹೋದ್ರೆ ಅಂಥದೇ ಸಿಚುವೇಶನ್ ಬರ್ತಾ ಇತ್ತು. ಶೋಭಾಯಾತ್ರೆ ಫಸ್ಟ್ ಟೈಮ್ ನಾವು ಕೇಳ್ತಾ ಇದ್ದೀವಿ. ಶೋಭಾಯಾತ್ರೆ, ಆ ಮೆರವಣಿಗೆ ಶೋಭಾಯಾತ್ರೆಯ ಪೂರ ಪೊಲೀಸರು ರಕ್ಷಣೆಯನ್ನು ಕೊಟ್ಟಿದ್ರು. ಪೊಲೀಸ್ ವಾಹನಗಳು ನಮ್ಮ ಜೊತೆಗೆ ಇತ್ತು. ಅದರ ಅರ್ಥ ಚರ್ಚೆಗಳಾಗಿದ್ದು ರೈಟಿಂಗ್ ಅಲ್ಲಿ ತಗೊಂಡಿದ್ದು ಎಂತಲ್ಲ. ಡಿಸಿಪಿ ಮಟ್ಟದಲ್ಲಿ ಚರ್ಚೆಗಳಾದಾಗ ಅದೇ ನಾವು ಪರ್ಮಿಷನ್ ಅಂತ ತಗೊಳ್ಬೇಕಾಗ್ತದೆ. ಹಾಗಾಗಿ ಎಲ್ಲ ಚಟುವಟಿಕೆಗಳು ನಮ್ಮ ಕಡೆಯಿಂದ ಪೊಲೀಸರ ಸಹಕಾರ ಇತ್ತು, ಅನುಮತಿ ಕೂಡ ನಾವು ತಗೊಂಡಿದ್ದು. ಏನಿಲ್ಲ ಬಿಡ, ಏನಿಲ್ಲ ಅಂದ್ರೂ ಬರ್ತಾರ. ನೋಡಿದ್ರು 2 ಗಂಟೆಗೆ. ನಮ್ಮ ಫ್ರೆಂಡ್ ಗೌರಿಪಾಳ್ಯನಲ್ಲಿ ಮತೀನ್ ಅಂತ, ಅವ್ನು ನೋಡಿ
ಇವನು ಫಾಜಿಲ್ ಹತ್ರನೇ ಇದ್ದಾನೆ, ಸ್ವಲ್ಪ ನೋಡಿ ಅಂತ ತಂದು ಕೊಟ್ಟ. ನಾನು ನೋಡಿದೆ, ಏನೋ ನಮ್ಗೆ ಡೌಟ್ ಇದೆ, ನಡೀರಿ ಹೋಗೋಣ ಅಂತ ನಾನೇ ಹೋಗಿದ್ದು. ಬೋರಿಂಗ್ ಹೋದ್ರೆ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ವಿಕ್ಟೋರಿಯಾಕ್ ಹೋಗಿ ಬಾಡಿ ವಿಕ್ಟೋರಿಯಾಕ್ ಕಳ್ಸಿದಾರೆ. 5 ಗಂಟೆ ಆಯ್ತು ಇಲ್ಲೇ. 5 ಗಂಟೆಗೆ ಹೋದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಹುಡುಗ ಇಲ್ಲಿ. ಅವನ್ ಗೊತ್ತಿದ್ರೆ ಇದು ಹಿಂದೂ ಪರಿಷತ್ ಇದು ನಡೆಯುತ್ತಾ ಇರೋದು, ನಾನ್ ಮುಸ್ಲಿಮ್, ನನ್ಗೆ ಇದು ಡೇಂಜರ್ ಇದು ಅವ್ನ್ ಗೊತ್ತಿದ್ರೆ ಅವನು ಓದ್ತಾ ಇಲ್ಲ. ಏನೋ ಹೊಡ್ಕೊಂಡು ಬಾಜಾ ಹೊಡಿತಾರ, ಅದಕ್ಕೋಸ್ಕರ ಅವನು ಬೊಂಬಡಿ ಹೊಡ್ಕೊಂಡು ಜೊತೆನಲ್ಲಿ ಹೋಗ್ಬಿಟ್ಟ. ಅವನ್ಗೇನ್ ಗೊತ್ತಾಗಿದೆ? ಪೊಲೀಸ್ ಶೂಟೌಟ್ ನಲ್ಲಿ ಹುಡುಗ ಸತ್ತೋದ ಸಣ್ಣ ಪೊಲೀಸ್ದವರು ಗೋಲಿಬಾರ್ನಲ್ಲಿ. ಅವ್ರ ಮನೆಗೆ ಏನಾದ್ರು ವಿಸಿಟ್ ಮಾಡಿದ್ರೆ ತಾವು? ಇಲ್ಲ, ನೋಡಿ. ಅವ್ರ ಹೆಸರು ಗೊತ್ತಾ ತಮಗೆ? ಹೆಸರು ಗೊತ್ತಾ ಹುಡುಗಂದು? ಹೆಸರು ಬಂದಿದೆ, ಪತ್ರಿಕೆಯಲ್ಲಿ ಬಂದಿದೆ. ನನಗೆ ಮಾಹಿತಿ ಏನಿಲ್ಲ. ತಮ್ಗೆ ಗೊತ್ತಿರಬೇಕು. मेरी मम्मी छोटी से उसको पाल रहे, फिर मेरी मम्मी गुजर गए, इनका नहीं थे हमें। तो ऐसा पुलिस वाले मार डाले तो क्या बोलना अंकल? हम ना गुस्सा आता है, अब हम ना कोई है. ನಮ್ಮ ತಂದೆ ಇಲ್ಲ, ತಾಯಿ ಎಲ್ಲ ಯಾರು ಕೇಳ್ತಾರೆ? ಚಿಕ್ಕ ಮಗುಗೆ ತಂದೆ ತಾಯಿ ಇದ್ರೆ ಅವ್ನು ಸ್ಕೂಲ್ ಹೋಗ್ತಾ ಇದ್ದಾನೆ, ತಂದೆ ತಾಯಿ ಕೇಳ್ತಾರೆ. ಅವ್ನಿಗೆ ಕೇಳಂಗೆ ಯಾರು ಇಲ್ವಲ್ಲ. ಅವ್ರ ದೊಡ್ಡಮ್ಮ ಎಷ್ಟು ಹೇಳ್ತಾರ? ನಾನು ಗರೀಬ್, ನಾನು ಸ್ಕೂಲ್ಗೆ ಹೋಗಕ್ ಕಲ್ಸೋಕು ನನ್ನ ಹತ್ರ ಏನೈತೆ